ಅಮ್ಮ ಸಿಂಪಲಾಗಿ ರಸಮ್ ಮಾಡೋದು ಹೇಳ್ಕೊಡಿ. ಆಯಿತು, ಹೇಳ್ಕೊಡ್ತೀನಿ. ಏನಿಲ್ಲ, ಫಸ್ಟು ಜೀರಿಗೆ ಮೆಣಸು ಹಾಕಿ ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಅದರಲ್ಲೇ ಒಂದು 4 ಬೆಳ್ಳುಳ್ಳಿ ಹಾಕಿ ಒಂದು ರೌಂಡ್ ಹಾಕಿ ಸೈಡಲ್ಲಿ ಎತ್ತಿಟ್ಕೊಬಿಡ್ಬೇಕು. ಆಮೇಲೆ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಅದನ್ನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಟೊಮೊಟೊ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂಚೂರು ಅರಿಶಿನ, ಸ್ವಲ್ಪ ಇಂಗು, ರುಚಿಗೆ ತగ్గಷ್ಟು ಉಪ್ಪು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಹುಣ್ಸೆಹಣ್ಣು ಕೀಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಹುಣ್ಸೆಹಣ್ಣು ಕೀಚಿಟ್ಕೊಂಡಿರೋದನ್ನ ಅದಕ್ಕೆ ಹಾಕಬೇಕು. ಹಾಕಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಟ್ಕೊಂಡು ಆಮೇಲೆ ಒಂಚೂರು ಬೆಲ್ಲ, ಅಷ್ಟಪ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಯೋಕ್ಕಿಡಬೇಕು. ಕುದಿದಾದ್ಮೇಲೆ ರಸಮ್ ಗಮ್ಮಂತ ಇರುತ್ತೆ. ಇದು ನಮ್ಮ ಸ್ಟೈಲ್ ರಸಮ್ಮು. ಮಾಡಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ.